ತಿನ್ನು ನನ್ನ ಮಕ್ಕಳು ಸರ್ವನಾಶ ಆಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ಕೇಳಿ. ರೈತರ ದುಡ್ಡು ತಿನ್ನು ನನ್ನ ಮಕ್ಕಳು ಸರ್ವನಾಶ ಆಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ಕೇಳಿ. ರೈತರ ದುಡ್ಡು ಅರ್ಧ ಲೀಟರ್ ಹಾಕೋರು 1 ಲೀಟರ್ ಹಾಕೋರು ಇರ್ತಾರೆ. ಅದಕ್ಕೋಸ್ಕರ ನ್ಯಾಯ ನೀತಿಯಾಗಿ ಕೆಲಸ ಮಾಡಬೇಕು. ನಾವು ಯಾವುದು ಕಡಿಮೆ ಮಾಡಿಲ್ಲ ಇದುವರೆಗೂ. ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಣ ದುರ್ಬಳಕೆ ಆರೋಪ. ಸಭೆಯಲ್ಲಿ ಕೋಲಾಹಲ. ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಡೆದ ಸಭೆಯಲ್ಲಿ ಹಣ ದುರ್ಬಳಕೆಗೆ ಸಂಬಂಧಿಸಿದಂತೆ ತೀವ್ರ ಚರ್ಚೆ ಹಾಗೂ ಕೋಲಾಹಲ ಉಂಟಾಯಿತು. ಜಸ್ಟ್ ಇನ್ನೊಂದ್ಸಲ ವಿಡಿಯೋ ಕೇಳಿಸ್ಕೊಳ್ಳಿ. ಆಯ್ತು, ಅಲ್ಲ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ. 80 ಲಕ್ಷ ಅನ್ನೋದು ನೀನೆಲ್ಲ ಮಾತಾಡಿದ್ದು. ನೀನು ಸುಮ್ಮನೆ ಒಂದು ರೂಪಾಯಿ ಆಗಿದೋ ಲಕ್ಷ ಆಗಿದೋ ಎಷ್ಟಾಗಿದೆಯೋ ಗೊತ್ತಿಲ್ಲ, ಅದನ್ನ ನೀವು ಹೇಳಿದ್ದು. ಜೊತೆಲಿ ಯಾರು ಹೇಳಿದ್ರು ಕೂಡ 80 ಲಕ್ಷ ಅನ್ನೋದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಓಡಾಡ್ತಾ ಇದ್ದು ಎಲ್ಲಾ ಮಿತ್ರರು ನೋಡಿದೀರಾ. ಅದು ಯಾರು ಮಾಡಿದಾರೋ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಕಾಸ್ ಆಫ್ ನಮ್ಮ ಊರ್ ಮರ್ಯಾದೆ ಹೋಗ್ತಾ ಐತೆ ಅಂತ ಯಾರೋ ರಾಜಕಾರಣಿ 80 ಲಕ್ಷ ಆಗಿದೆ ಅಂತ ಮಾಡಿದ್ರು. ನಾವು ಕ್ವಶನ್ ಮಾಡಿದ್ದಾರೆ, ಅದು ಕ್ವಶನ್ ಮಾರ್ಕ್ ಇದೆ. ಅದ್ರದ್ದೇ ನಾನು ಹೇಳ್ತಾ ಇದ್ದೀನಿ, ಮಾರ್ಕ್ ಇಲ್ಲ. ಆದ್ರಿಂದ ನನಗೆ ಸಭೆಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರು ಹಾಗೂ ಚೀಮುಲ್ ನಿರ್ದೇಶಕರಾದ ಜಯಕಾಂತ್ ರಾಜ್ ಅವರು ಕಳೆದ 17 ವರ್ಷಗಳಿಂದ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದು ತಾವು ಅಧಿಕಾರ ವಹಿಸಿಕೊಳ್ಳುವ ಮೊದಲು ಸಂಘ ಆರ್ಥಿಕ ಸಂಕಷ್ಟದಲ್ಲಿತ್ತು ಅಂತ ಹೇಳಿದರು. ಹಾಲಿನ ಬಟಾವಣೆ ಮಾಡಲು ಸಹ ಹಣದ ಕೊರತೆ ಎದುರಾಗ್ತಿತ್ತು. ಅದರ ನಂತರ ಸಂಘವನ್ನು ಲಾಭದಾಯಕವಾಗಿ ಮುನ್ನಡೆಸಲಾಗಿದೆ ಅಂತ ತಿಳಿಸಿದರು. ಇದೇ ವೇಳೆ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ಅವರು ಕಳೆದ 5 ತಿಂಗಳ ಅವಧಿಯಲ್ಲಿ ಸ್ಥಳೀಯವಾಗಿ ಮಾರಾಟವಾದ ಹಾಲಿನ ಹಣದಲ್ಲಿ ಸುಮಾರು 2.30 ಲಕ್ಷ ದುರುಪಯೋಗ ಮಾಡಿಕೊಂಡಿರುವುದು ಪರಿಶೀಲನೆಯಲ್ಲಿ ಕಂಡು ಬಂದಿದೆ ಅಂತ ಕಾಂತರಾಜ್ ತಿಳಿಸಿದರು. ಯಾರೇ ಆಗಲಿ ನಾನು ಬಿಡೋದಿಲ್ಲ. ನಮಗೇನು ಬೇಕಿಲ್ಲ. ನನಗೇನಕ್ಕೆ ಬೇಕು? ನಮ್ಮ ನಿರ್ದೇಶಕರಲ್ಲಿ ಯಾರಾದ್ರೂ 100 ರೂಪಾಯಿ ಇರೋದನ್ನ ತಿಂದಿದ್ದಾರೆ ಯಾರಾದ್ರೂ? ನೀವ್ ಹೇಳ್ರಿ ನೋಡೋಣ. ಕರೆಕ್ಟು. ಒಂದ್ ನಿಮಿಷ ಇದೆ. ನಾನು ಅದರಿಂದ ನಮಗೆ ಅನವಶ್ಯಕ ಡೈರಿ ದುಡ್ಡಿನಲ್ಲಿ ಹಿಂದ್ಗಡೆ ಈ ಕಲ್ಯಾಣದಲ್ಲಿ ಡೈರಿ ಇನ್ನೊಂದು ಡೈರಿಯಲ್ಲಿ ಸೆಕ್ರೆಟರಿಗಳಿದ್ದವರು ಹಾಲಿನ ದುಡ್ಡು ತಿಂದವರು ಇವತ್ತು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ನಾಳೆನೂ ಅಷ್ಟೇ ಹಾಲಿನ ದುಡ್ಡು ತಿನ್ನು ನನ್ನ ಮಕ್ಕಳು ಸರ್ವನಾಶ ಆಗ್ಬಿಡ್ತಾರೆ. ಇವತ್ತು ಹೇಳ್ತೀನಿ ಕೇಳಿ. ರೈತರ ದುಡ್ಡು ಅರ್ಧ ಲೀಟರ್ ಹಾಕೋರು 1 ಲೀಟರ್ ಹಾಕೋರು ಇರ್ತಾರೆ. ಅದಕ್ಕೋಸ್ಕರ ನ್ಯಾಯ ನೀತಿಯಾಗಿ ಕೆಲಸ ಮಾಡಬೇಕು. ನಾವು ಯಾವುದು ಕಡಿಮೆ ಮಾಡಿಲ್ಲ ಇದುವರೆಗೂ. ನಿಮ್ಗೆ 16,000 17,000 ರೂಪಾಯಿ ತಿಂಗಳು ಸಂಬಳ ಬರ್ತದೆ. ಇನ್ಸೆಂಟಿವ್ ಎಲ್ಲ 10,000 ರಿಂದ 12,000 ರೂಪಾಯಿ ನಿಮ್ಮ ಅಕೌಂಟ್ಗೆ ತಿಂಗಳಿಗೆ ಬರ್ತದೆ. ಈ ತರ ಎಲ್ಲ ನಾವು ಮಾಡಿದಾಗ ಬಂದ್ರಾಗೂ ನಿನ್ನ ಕಷ್ಟ ಇದ್ದಾಗ ಅವ್ನು ಬಾಲ್ಕನಿಗ ಎಂತನಾಗ್ಲಿ ನಮ್ಗೊಂದು 25,000 50,000 ಅಡ್ವಾನ್ಸ್ ಕೇಳ್ತಿದ್ದ. ನಾವು ಕೊಡ್ತಾ ಇದ್ವಿ. ತಿಂಗಳಿಗೆ 10,000 ಹಿಡಿತಾರೆ. ನೀವು ಆ ಕೆಲಸ ಮಾಡ್ಬೋದಿತ್ತು. ನಾನು ಹೇಳೋದಿಷ್ಟೇ, ಇದು ಅಚಾತುರ್ಯ. ಇದು ಸೆಕ್ರೆಟರಿ ಅವರು ಮಾಡಿದಂತ ತಪ್ಪು. ಆದ್ರಿಂದ ನಾನು ಹೇಳೋದೇನು ಅಂತಂದ್ರೆ, ಇದನ್ನ ಸತ್ಯ ಏನಿದೆ ಅನ್ನೋದನ್ನ ನಾವು ಎಲ್ಲರನ್ನ ಕರೆದು ನಾವು ಹೇಳ್ಬೇಕಾಗುತ್ತೆ. ಮಾಧ್ಯಮದವರ ಮುಖಾಂತರ ಇದು ಹೋಗಿರೋದಕ್ಕೆ ಮಾಧ್ಯಮದವ್ರಿಗೂ ನಾವು ಇದನ್ನು ಗಮನಕ್ಕೆ ತರಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿವಸ ಮೀಟಿಂಗ್ ಕರೆದಿದ್ದೀವಿ. ನಾವು ಹೇಳೋ ವಿಚಾರಗಳೆಲ್ಲ ನಾನು ಹೇಳಿದ್ದೀನಿ. ಮತ್ತೆ ತಮ್ದಿಂದ ಏನಾದ್ರೂ ಕೇಳದಿದ್ರೆ ಅವ್ಯವಹಾರ ಅಲ್ಲ, ಮಿಸ್ಯೂಸ್ ಅಲ್ಲ. ಅವ್ಯವಹಾರ ಅಂತಂದ್ರೆ ದುಡ್ಡು ಡ್ರಾಮಾ ಮಾಡೋದು. ಮಿಸ್ಯೂಸ್ ಅಂತಂದ್ರೆ ನಾವು ಕೊಟ್ಟಂತ ನಿಮ್ಗೊಂದು ಅಧಿಕಾರ ಏನ್ ಕೊಟ್ಟಿದ್ರೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡೆ ನೀವು ಕೆಲಸ ಮಾಡಿದ್ರೆ ಅದು ಮಿಸ್ಯೂಸ್ ಮಾಡಿ ದುರುಪಯೋಗ ಅದನ್ನ ನಾವೇ ಈಗ 2,33,696 ರೂಪಾಯಿ. 2,33,696 ರೂಪಾಯಿ ಲೋಕಲ್ ಸೇಲ್ಸ್. ಎದ್ರ ಮೇಲೆ ಡೌಟ್ ಇದೆ ನಿಮ್ಗೆ ಗೊತ್ತಿದೆ? ಇಲ್ಲ ಅಲ್ಲ 5 ತಿಂಗಳು 1 ನಿಮಿಷ ನಾನು ನಿಮ್ಗೆ ಅವಾಗ ಎಕ್ಸ್ಪ್ಲೇನ್. ಈ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪಿಸಿದ ವೇಳೆ ಸದಸ್ಯರು ಹಾಗೂ ಗ್ರಾಮಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದು ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಯಿತು. ಆರೋಪದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದರು. ಸಭೆಯಲ್ಲಿ ಮಾತನಾಡಿದ ಯುವ ಮುಖಂಡ ಯತೀಶ್ ನಾಯ್ಕ,
ಸಂಘದಲ್ಲಿ ಹಣ ದುರುಪಯೋಗ ನಡೆದಿರುವ ಆರೋಪಗಳ ಕುರಿತು ಪ್ರಶ್ನಿಸಿ ಹಣ ದುರುಪಯೋಗ ಮಾಡಿಕೊಂಡಿರೋರ ವಿರುದ್ಧ ಆಡಳಿತ ಮಂಡಳಿ ಯಾವ ಕ್ರಮ ಕೈಗೊಳ್ಳಲಿದೆ, ತಪ್ಪಿತಸ್ಥರನ್ನ ಶಿಕ್ಷಿಸಿ ಕಾನೂನು ಕ್ರಮ ಜರುಗಿಸಲಾಗ್ತದೆಯೇ ಅಥವಾ ಈ ವಿಚಾರವನ್ನ ಇಷ್ಟಕ್ಕೆ ಬಿಡಲಾಗ್ತದೆಯೇ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಪ್ರಕರಣದ ಕುರಿತು ಪಾರದರ್ಶಕ ತನಿಖೆ ನಡೆಸಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ರು. ನನ್ನ ವೈಯಕ್ತಿಕ ಕಾರಣಗಳಿಂದ ಹಣಕಾಸಿನ ಮುಗ್ಗಟ್ಟಿನಿಂದ ನಾನು ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಟೈಮ್ 5 ತಿಂಗಳಿಂದ ಮಾಡಿದ್ದೀರಾ, ಅದಕ್ಕೆ ಮುಂಚೆ ಮಾಡಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸಾಕು. ಅಷ್ಟೇ ಹೇಳೋದಪ್ಪ, ಇನ್ನೇನು ನಿಮ್ ಗೋಪ್ಯಾಗ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಏನು ಇನ್ವೆಸ್ಟಿಗೇಷನ್ ನಡೆಸಿ ನನ್ನ ಮೇಲೆ 2,33,000 ಚಿಲ್ಲರೆ ಆ ಒಂದು ಹಣಕ್ಕೆ ನಾನೇ ಜವಾಬ್ದಾರನಾಗಿರ್ತೇನೆ. ಇದಕ್ಕೆ ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂತರಾಜ್ ಅವರಾಗಲಿ ಯಾರೇ ನಿರ್ದೇಶಕರಾಗಲಿ ಇದಕ್ಕೆ ಕಾರಣರಲ್ಲ. ನಾನು ಈ ಒಂದು ಹಣವನ್ನು ಆದಷ್ಟು ಬೇಗ ಒಂದು ಕಾಲಾವಕಾಶ ಕೊಟ್ಟು ನಾನು ಇದನ್ನು ಸಂಘಕ್ಕೆ ಪಾವತಿ ಮಾಡ್ತೇನೆ. ಇದಕ್ಕೆ ನಮ್ಮೆಲ್ಲ ರೈತರಿಗೂ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಸಭೆಯಲ್ಲಿ ಭಾಗವಹಿಸಿದ್ದ ಹಾಲು ಉತ್ಪಾದಕರು ಹಾಲು ಉತ್ಪಾದಕರ ಮಕ್ಕಳಿಗೆ ನೀಡಬೇಕಾದ ಪ್ರೋತ್ಸಾಹಧನ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಆರೋಪಿಸಿದರು. ಅಲ್ಲದೆ ಕಾರ್ಯದರ್ಶಿ ನೇಮಕಾತಿ ಪ್ರಕ್ರಿಯೆಯಲ್ಲಿಯೂ ಪಾರದರ್ಶಕತೆ ಇಲ್ಲದೆ ತಾರತಮ್ಯ ನಡೆಸಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಚೀಮುಲ್ ವ್ಯವಸ್ಥಾಪಕರಾದ ಡಾಕ್ಟರ್ ನರೇಂದ್ರ ಮಾತನಾಡಿ, ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಣ ದುರುಪಯೋಗ ನಡೆದಿದೆ ಎಂಬ ಆರೋಪಗಳ ಕುರಿತು ಪರಿಶೀಲನೆ ನಡೆಸಲಾಗಿದೆ. ತನಿಖೆಯ ವರದಿ ಆಧರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಅವರು ತಿಳಿಸಿದರು. ಜೊತೆಗೆ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಕಾಪಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಚಂದ್ರಶೇಖರ್ ಮಾತನಾಡಿ, ಸಂಘದ ಯಾವುದೇ ನಿರ್ದೇಶಕರ ಹಸ್ತಕ್ಷೇಪವಿಲ್ಲದೆ ತಮ್ಮ ವೈಯಕ್ತಿಕ ಕಾರಣಗಳಿಂದ ಹಣವನ್ನು ಬಳಸಿಕೊಂಡಿರುವುದಾಗಿ ಒಪ್ಪಿಕೊಂಡರು. ಈ ವಿಚಾರಕ್ಕೆ ತಾವೇ ಸಂಪೂರ್ಣ ಜವಾಬ್ದಾರರಾಗಿದ್ದು 15 ದಿನದೊಳಗೆ ಬಳಸಿಕೊಂಡಿರುವ ಹಣವನ್ನು ಸಂಘದ ಖಾತೆಗೆ ಮರುಜಮಾ ಮಾಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಈ ಘಟನೆಯಿಂದ ಹಾಲು ಉತ್ಪಾದಕರು ಹಾಗೂ ನಿರ್ದೇಶಕರಿಗೆ ಉಂಟಾದ ಅಸಮಾಧಾನಕ್ಕಾಗಿ ಕ್ಷಮೆ ಯಾಚಿಸಿದರು. ರೈತರು ತಮ್ಮ ಜೀವನೋಪಾಯಕ್ಕಾಗಿ ಸಾಲ ಸೋಲ ಮಾಡಿ ಹಸುಗಳನ್ನು ಖರೀದಿಸಿ ಬಿಸಿಲು, ಗಾಳಿ, ಮಳೆ ಹಾಗೂ ಚಳಿಯನ್ನು ಲೆಕ್ಕಿಸದೆ ಅವುಗಳನ್ನು ಸಾಕಿ ಹಾಲು ಉತ್ಪಾದಿಸುತ್ತಾರೆ. ಆ ಹಾಲನ್ನು ಸಹಕಾರ ಸಂಘಕ್ಕೆ ನೀಡುವ ಮೂಲಕ ತಮ್ಮ ಕುಟುಂಬದ ಜೀವನ ನಿರ್ವಹಣೆ ಮಾಡುತ್ತಾರೆ. ಇಂತಹ ಸಂದರ್ಭದಲ್ಲಿ ಸಂಘದಲ್ಲಿ ರೈತರ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪಗಳು ಕೇಳಿಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಶ್ರಮದ ಫಲವಾಗಿ ಬಂದ ಹಣವನ್ನು ಸುರಕ್ಷಿತವಾಗಿ ನಿರ್ವಹಿಸಬೇಕಾದ ಜವಾಬ್ದಾರಿ ಹೊಂದಿರುವ ಸಂಘದಲ್ಲಿ ಇಂತಹ ಘಟನೆಗಳು ನಡೆದಿದ್ರೆ ಅದು ರೈತರಿಗೆ ಅನ್ಯಾಯವಾಗ್ತದೆ ಅಂತ ಸಾರ್ವಜನಿಕರಿಂದ ವ್ಯಕ್ತವಾಗ್ತದೆ. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.